ಹಲೋ ಟ್ರೇನೀಸ್, ಇವತ್ತು ನಾವು ಸಾಸ್ನ ಡಿಫ್ರೆಂಟ್ ಟೈಪ್ಸ್ ಮತ್ತು ರಿಪ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯೋಣ ಸಾನ ಡಿಫ್ರೆಂಟ್ ಟೈಪ್ಸ್, ರಿಪ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಟಾಸ್ಕ್ 1. ಮರವನ್ನು ಕತ್ತರಿಸಲು ಹಲವಾರು ವಿಧವಾದ ಗರಗಸಗಳಿವೆ. ಕೆಲವು ಗರಗಸಗಳನ್ನು ನೇರವಾಗಿ ಕತ್ತರಿಸಲು ಮತ್ತು ಹಲವನ್ನು ಓರೆಯಾಗಿ ಕತ್ತರಿಸಲು ವಿನ್ಯಾಸ ಮಾಡಲಾಗಿದೆ. ಕ್ರಾಸ್ ಕಟ್ ಮಾಡಲು, ಲಂಬ ಕೋನದಲ್ಲಿ ಅಥವಾ ಮರದ ಗ್ರೇನ್ ಕತ್ತರಿಸಲು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಗರಗಸವನ್ನು ಮಾಡಲಾಗಿದೆ. ಗರಗಸದ ವಿಧಗಳು. ಮುಖ್ಯವಾಗಿ 2 ರೀತಿಯ ಗರಗಸಗಳಿವೆ: ನೇರವಾಗಿ ಕತ್ತರಿಸುವ ಗರಗಸ, ಓರೆಯಾಗಿ ಕತ್ತರಿಸುವ ಗರಗಸ. ನೀವು ಈ ಗರಗಸಗಳನ್ನು ನೋಡಬಹುದು. ಮೊದಲಿಗೆ ನಾವು ನೇರವಾಗಿ ಕತ್ತರಿಸುವ ಗರಗಸಗಳನ್ನು ನೋಡೋಣ. ಈ ಗರಗಸದ ಹೆಸರು ರಿಪ್ ಸಾ. ಈ ರಿಪ್ ಸಾ ಬ್ಲೇಡನ್ನು ತೆಳುವಾದ ಸ್ಪ್ರಿಂಗ್ ಸ್ಟೀಲ್ನಿಂದ ಮಾಡಲಾಗಿದೆ. ಇದನ್ನು ಗ್ರೇನ್ಗೆ ಸಮಾನಾಂತರವಾಗಿ ಕತ್ತರಿಸಲು ಉಪಯೋಗಿಸಲಾಗುತ್ತದೆ. ಈ ರಿಪ್ ಸಾವನ್ನು ಮರದ ಹ್ಯಾಂಡಲ್ಗೆ ಫಿಕ್ಸ್ ಮಾಡಲಾಗಿದೆ. ರಿಪ್ ಸಾ ಗರಗಸದ ಹಲ್ಲುಗಳು ನಾವು ಯಾವ ಕೆಲಸ ಮಾಡಬೇಕು ಎನ್ನುವುದರ ಮೇಲೆ ಆಧಾರಿತವಾಗಿದೆ. ರಿಪ್ ಸಾ ಗರಗಸದ ಹಿಡಿಕೆ ಬೀಚ್ ಅಥವಾ ಆಪಲ್ ವುಡ್ಡಿಂದ ಮಾಡಲಾಗಿದೆ. ಈ ರಿಪ್ ಸಾ 2 ಸೆಂಟಿಮೀಟರ್ಗೆ ಒಂದು ಹಲ್ಲನ್ನು ಹೊಂದಿದೆ. ಈ ರಿಪ್ ಸಾ 60 ರಿಂದ 70 ಸೆಂಟಿಮೀಟರ್ ಉದ್ದ ಹೊಂದಿದೆ. ಈ ರಿಪ್ ಸಾದ ಉದ್ದ ನಿರ್ದಿಷ್ಟವಾಗಿದೆ. ಇದರ ಹಲ್ಲಿನ ಆಂಗಲ್ 90 ಡಿಗ್ರಿಗೆ ಮಾಡಲಾಗಿದೆ. 25 ಮಿಲಿಮೀಟರ್ಗೆ ಇದು 3 ರಿಂದ 6 ಹಲ್ಲುಗಳನ್ನು ಹೊಂದಿದೆ. ಮುಂದೆ ನಾವು ಕ್ರಾಸ್ ಕಟ್ ಸಾದ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಾಸ್ ಕಟ್ ಸಾ ಅನ್ನು ಮರದ ಗ್ರೇನ್ಗೆ ಅಡ್ಡಲಾಗಿ ಕತ್ತರಿಸಲು ಉಪಯೋಗಿಸುತ್ತಾರೆ. ಬ್ಲೇಡ್ನ ಉದ್ದ 56 ರಿಂದ 70 ಸೆಂಟಿಮೀಟರ್. 25 ಮಿಲಿಮೀಟರ್ಗೆ 5 ರಿಂದ 9 ಹಲ್ಲುಗಳನ್ನು ಹೊಂದಿದೆ. ಕತ್ತರಿಸುವ ಆಂಗಲ್ ಟಿ 90 ಡಿಗ್ರಿ. ಇದರಲ್ಲಿ ಒಂದೊಂದು ಹಲ್ಲು ಒಂದೊಂದು ಆಕಾರದಲ್ಲಿದೆ. ಗಟ್ಟಿ ಮರಕ್ಕೆ ಚೂಪಾದ ಹಲ್ಲುಗಳನ್ನು ಬಳಸುತ್ತಾರೆ. ಮೃದು ಹಲ್ಲನ್ನು ಸಾಫ್ಟ್ ವುಡ್ಗೆ ಬಳಸುತ್ತಾರೆ. ಈಗ ಹ್ಯಾಂಡ್ಸಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಹ್ಯಾಂಡ್ಸಾನ ಉದ್ದ ರಿಪ್ ಸಾ ಉದ್ದಕ್ಕಿಂತ ಕಡಿಮೆ ಇದೆ. ಈ ಹ್ಯಾಂಡ್ಸಾ ಗರಗಸವನ್ನು ಮೃದು ಕೆಲಸಕ್ಕೆ ಬಳಸುತ್ತಾರೆ. ಈಗ ಪ್ಯಾನಲ್ ಸಾ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಮರಗೆಲಸ ಮಾಡುವುದಕ್ಕೆ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಪ್ಯಾನಲ್ ಸಾ ಹಲವು ಆಕಾರಗಳಲ್ಲಿ ನಮಗೆ ಸಿಗುತ್ತದೆ. 25 ಮಿಲಿಮೀಟರ್ಗೆ 10 ರಿಂದ 12 ಹಲ್ಲುಗಳನ್ನು ಇದು ಹೊಂದಿದೆ. ಇದರ ಉದ್ದ 50 ಸೆಂಟಿಮೀಟರ್. ಪ್ರಮುಖವಾಗಿ ಇದನ್ನು ಪ್ಯಾನಲ್ ಮತ್ತು ಡೋರ್ ಕಟ್ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಇನ್ನು ಟೆನನ್ ಸಾ ಬಗ್ಗೆ ತಿಳಿದುಕೊಳ್ಳೋಣ. ಇದು ಚೌಕಾಕೃತಿಯಲ್ಲಿದೆ. ಸಾಮಾನ್ಯವಾಗಿ 25 ರಿಂದ 40 ಸೆಂಟಿಮೀಟರ್ ಉದ್ದವಿರುತ್ತದೆ. ಟೆನನ್ ಅಂತ ಕೆಲಸ ಮಾಡುವುದಕ್ಕೆ ಇದನ್ನು ಬಳಸುತ್ತಾರೆ. ಮುಖ್ಯವಾಗಿ ಶಾರ್ಟ್ ಮತ್ತೆ ಸ್ಟ್ರೈಟ್ ಕಟ್ ಮಾಡಲು ಬಳಸುತ್ತಾರೆ. ಮುಂದೆ ನಾವು ಡೌವ್ ಟೇಲ್ ಸಾ ಬಗ್ಗೆ ತಿಳಿದುಕೊಳ್ಳೋಣ. ಇದು ನೋಡಲು ಟೆನನ್ ಸಾದಂತೆಯೇ ಕಾಣಿಸುತ್ತದೆ. ಇದನ್ನು ನೋಡುವುದಕ್ಕೆ ಟೆನನ್ ಸಾಗೆ ಹೋಲಿಕೆಯಾಗುತ್ತದೆ. ಟೆನನ್ ಸಾದ ಬ್ಲೇಡ್ನಂತೆಯೇ ತೆಳುವಾಗಿಯೂ ಮತ್ತು ಚಿಕ್ಕದಾಗಿಯೂ ಇರುತ್ತದೆ. ಇದನ್ನು ಸೂಕ್ಷ್ಮ ಕೆಲಸಕ್ಕೆ ಉಪಯೋಗಿಸುತ್ತಾರೆ. ವಿಶೇಷವಾಗಿ ಡೌಟೇಲ್ ಜಾಯಿಂಟ್ಗಳಲ್ಲಿ ಚಕ್ಕೆ ಕತ್ತರಿಸಲು ಇದಕ್ಕೆ ತೆರೆದ ಹಿಡಿಕೆ ಇದೆ. ಇದರ ಬ್ಲೇಡ್ನ ಉದ್ದ 20 ರಿಂದ 30 ಸೆಂಟಿಮೀಟರ್. ಇದಕ್ಕೆ ಓಪನ್ ಹಿಡಿಕೆ ಇದೆ. ಈಗ ನಾವು ವಿಶೇಷವಾದ ಅಂದರೆ ತಿರುವುಗಳನ್ನು ಕತ್ತರಿಸುವ ಗರಗಸಗಳನ್ನು ನೋಡೋಣ. ಮೊದಲಿಗೆ ನಾವು ಬೋಸಾ ಬಗ್ಗೆ ತಿಳಿಯೋಣ. ಬೋಸಾದಲ್ಲಿ ಮರದಲ್ಲಿ ಮಾಡಿದ ಒಂದು ಫ್ರೇಮ್ ಇರುತ್ತದೆ. ಇದರಲ್ಲಿ ಕನೆಕ್ಟಿಂಗ್ ಬಾರ್ ಮತ್ತೆ ಒಂದು ಹುರಿ ಮತ್ತೊಂದು ಲಿವರ್ ಹಾಗೂ 2 ತುದಿಯಲ್ಲಿ ಹಿಡಿಕೆ ಇರುತ್ತದೆ. ಹೊರ ತುದಿಯನ್ನು ಕತ್ತರಿಸಲು ಇದನ್ನು ಬಳಸಲಾಗುತ್ತದೆ. ಇದರ ಬ್ಲೇಡ್ನ ಉದ್ದ 20 ರಿಂದ 30 ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ಗೆ 6 ಪಾಯಿಂಟ್ಸ್ ಹೊಂದಿದೆ. ಕೋಪಿಂಗ್ ಸಾ ಗಟ್ಟಿಯಾದ ತಂತಿಯ ಫ್ರೇಮ್ನಲ್ಲಿ ನುಣುಪಾದ ಬ್ಲೇಡ್ ಇರುತ್ತದೆ. ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಮೊನಚಾದ ಮತ್ತು ಸೂಕ್ಷ್ಮ ತಿರುವುಗಳನ್ನು ಕತ್ತರಿಸಲು ಉಪಯೋಗಿಸಲಾಗುತ್ತದೆ. ಇದರ ಬ್ಲೇಡ್ನ ಉದ್ದ 25 ಸೆಂಟಿಮೀಟರ್. ಮುಂದೆ ನಾವು ಫ್ರೆಟ್ ಸಾ ಬಗ್ಗೆ ತಿಳಿಯೋಣ. 300 ರಿಂದ 500 ಮಿಲಿಮೀಟರ್ ಕಬ್ಬಿಣದ ಫ್ರೇಮ್ನಲ್ಲಿ 150 ರಿಂದ 180 ಮಿಲಿಮೀಟರ್ ಇರುವ ಸೂಕ್ಷ್ಮವಾದ ಬ್ಲೇಡ್ ಈ ಫ್ರೆಟ್ ಸಾನಲ್ಲಿ ಇರುತ್ತದೆ. ಈ ರೀತಿಯ ಗರಗಸ ವಿಶೇಷವಾಗಿ ಮರದ ತುಂಡುಗಳನ್ನು ಕತ್ತರಿಸಲು ಉಪಯೋಗಿಸಲಾಗುತ್ತದೆ. ನಾವು ಮುಂದೆ ನೋಡಲಿರುವ ಗರಗಸ ಕಾಂಪಸ್ ಸಾ. ಈ ಗರಗಸದಲ್ಲಿ 300 ಮಿಲಿಮೀಟರ್ನಿಂದ 450 ಮಿಲಿಮೀಟರ್ ವರೆಗಿನ ಬ್ಲೇಡ್ ಹಿಡಿಕೆಗೆ ಫಿಕ್ಸ್ ಆಗಿರುತ್ತದೆ. ದೊಡ್ಡದಾದ ಕರ್ವ್ಸ್ ಕತ್ತರಿಸಲು ಇದನ್ನು ಉಪಯೋಗಿಸುತ್ತಾರೆ.
ಇದನ್ನು ಬಳಸಲು ಮೊದಲು ಒಂದು ತೂತವನ್ನು ಮಾಡಿಕೊಳ್ಳಬೇಕಾಗುತ್ತದೆ. 2.5 ಸೆಂಟಿಮೀಟರ್ ಉದ್ದಕ್ಕೆ 8 ರಿಂದ 12 ಹಲ್ಲುಗಳಿರುತ್ತವೆ. ಇದನ್ನು ನೆಸ್ಟ್ ಆಫ್ ಸಾ ಎನ್ನುತ್ತಾರೆ. ಇದರಲ್ಲಿ 3 ಬ್ಲೇಡ್ ಜೊತೆಗೆ ತೆಗೆಯಬಹುದಾದ ಹಿಡಿಕೆಗಳಿರುತ್ತವೆ. ಬೇರೆ ಬೇರೆ ಬ್ಲೇಡನ್ನು ಬಳಸಲು ಇರುವ ಬ್ಲೇಡನ್ನು ತೆಗೆದು ನಮಗೆ ಬೇಕಿರುವ ಬ್ಲೇಡನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಳ್ಳಬಹುದು. ಯಾವ ಬ್ಲೇಡ್ಗಳೆಂದರೆ ಪ್ರೋನಿಂಗ್ ಬ್ಲೇಡ್, ಕಾಂಪಾಸ್ ಬ್ಲೇಡ್, ಕೀವೇ ಹೋಲ್ ಬ್ಲೇಡ್. ಇದನ್ನು ಕರ್ವಿಂಗ್ ಕತ್ತರಿಸಲು ಬಳಸುತ್ತಾರೆ. ಬ್ಲೇಡ್ನ ಉದ್ದ 25 ರಿಂದ 40 ಸೆಂಟಿಮೀಟರ್. ಕೀ ಹೋಲ್ ಸಾ. ಈ ಗರಗಸದ ಬ್ಲೇಡ್ನ ಉದ್ದ 20 ರಿಂದ 30 ಸೆಂಟಿಮೀಟರ್. ಇದರ ಹಿಡಿಕೆಯ ಬಳಿ 6 ಮಿಲಿಮೀಟರ್ ಅಗಲ ಮತ್ತು ತುದಿಯಲ್ಲಿ 3 ಮಿಲಿಮೀಟರ್ ಅಗಲ ಇರುತ್ತದೆ. ಇದು ಹೋಲಿಕೆಯಲ್ಲಿ ಬಹಳ ಸಣ್ಣ ಗರಗಸವಾಗಿದೆ. ಇದನ್ನು ಮುಖ್ಯವಾಗಿ ಒಳಗಿನ ಮತ್ತು ಸೂಕ್ಷ್ಮ ಕೆಲಸಕ್ಕೆ ಬಳಸುತ್ತಾರೆ. ಈ ಬ್ಲೇಡ್ನ ಉದ್ದ 25 ರಿಂದ 30 ಸೆಂಟಿಮೀಟರ್. ಟಾಸ್ಕ್ 2 ರಿಪ್ಪಿಂಗ್. ಮೊದಲಿಗೆ ನಾವು ಮರದ ತುಂಡಿಗೆ ಗುರುತು ಮಾಡುವುದರಿಂದ ಪ್ರಾರಂಭಿಸೋಣ. ಮರದ ತುಂಡನ್ನು ಒಂದು ಟೇಪ್ನಿಂದ ಪರೀಕ್ಷೆ ಮಾಡಿಕೊಂಡು 450 ಮಿಲಿಮೀಟರ್ ಉದ್ದ, 20 ಮಿಲಿಮೀಟರ್ ಅಗಲ ಮತ್ತು 200 ಮಿಲಿಮೀಟರ್ ಎತ್ತರ ಇದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ. ನಾವು ಕೆಲಸಕ್ಕೆ ತಕ್ಕಂತೆ ಮೇಲ್ಮಟ್ಟ ಮತ್ತು ಮಾರ್ಕಿಂಗ್ ಗೇಜ್ನಿಂದ ಗುರುತು ಮಾಡಿಕೊಳ್ಳಬೇಕು. ಗುರುತು ಮಾಡುವುದು ಹೇಗೆ ಎಂದು ನೋಡೋಣ. ಕೆಲಸ ಮಾಡುವ ಬೆಂಚ್ ಮೇಲೆ ಹಾರಿಜಾಂಟಲ್ ಆಗಿ ಇಟ್ಟುಕೊಳ್ಳಿ. ಎಡಗಡೆಯಿಂದ 50 ಮಿಲಿಮೀಟರ್ಗೆ ಗುರುತು ಮಾಡಿ. ವಿಶೇಷವಾಗಿ ಮರಗೆಲಸ ಮಾಡುವ ಪೆನ್ಸಿಲ್, ಫೋಲ್ಡಿಂಗ್ ರೂಲ್ ಮತ್ತೆ ಸ್ಟ್ರೈಟ್ ಎಡ್ಜಲ್ಲಿ 400 ಮಿಲಿಮೀಟರ್ ಉದ್ದಕ್ಕೆ 50 ಮಿಲಿಮೀಟರ್ ಅಗಲಕ್ಕೆ ಗುರುತು ಮಾಡಿಕೊಳ್ಳಿ. ಇದನ್ನೇ ಕೊನೆ ಭಾಗದಲ್ಲೂ ಕೂಡ ಗುರುತು ಮಾಡಿಕೊಳ್ಳಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಮೂಲೆ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಿ. ನೇರವಾದ ಎಡ್ಜಲ್ಲಿ ಗುರುತು ಮಾಡಿಕೊಳ್ಳಿ. ಈಗ ನಾವು ಮರವನ್ನು ವೈನ್ಸ್ನಲ್ಲಿ ದವಡೆಗೆ ಸಮಾನಾಂತರವಾಗಿ ಲಂಬವಾಗಿ 150 ಮಿಲಿಮೀಟರ್ ಮೇಲೆ ಹೇಗೆ ಹಿಡಿಯುವಂತೆ ಮಾಡಬೇಕು ಎಂಬುದನ್ನು ನೋಡೋಣ. ವೈನ್ ಸ್ವಚ್ಛವಾಗಿದೆಯೇ ಎಂದು ಮೊದಲು ನೋಡಿಕೊಳ್ಳಿರಿ. ಇಲ್ಲವಾದಲ್ಲಿ ಒಂದು ವಯರ್ ಬ್ರಷ್ನಿಂದ ಅದನ್ನು ಶುಚಿ ಮಾಡಿ ಧೂಳು, ಮರದ ಹೊಟ್ಟು ಇಲ್ಲದಂತೆ ಮಾಡಿಕೊಳ್ಳಿ. ಈಗ ಅದರ ದವಡೆಯನ್ನು ಅಗಲ ಮಾಡಿ. ಅದನ್ನು ತೆಗೆಯಲು ಕೊಟ್ಟಿರುವ ಹ್ಯಾಂಡಲ್ನನ್ನು ಆಂಟಿ ಕ್ಲಾಕ್ವೈಸ್ ತಿರುಗಿಸಿ. ಮರದ ತುಂಡು ಹಿಡಿಯುವಷ್ಟು ಅಗಲವಾಗಿ ದವಡೆಯನ್ನು ತೆಗೆದುಕೊಳ್ಳಿ. ವೈನ್ಗಿಂತ 150 ಮಿಲಿಮೀಟರ್ ಮೇಲೆ ಮರದ ತುಂಡನ್ನು ದವಡೆಗೆ ಇಟ್ಟು ಸಮಾನಾಂತರವಾಗಿ ಹ್ಯಾಂಡಲ್ ತಿರುಗಿಸಿ ಬಿಗಿ ಮಾಡಿಕೊಳ್ಳಿ. ನಿಮ್ಮ ಕಾಲುಗಳ ಸ್ಥಿತಿ ಇಲ್ಲಿ ತೋರಿಸಿರುವಂತೆ 90 ಮತ್ತು 75 ಡಿಗ್ರಿ ಇರಬೇಕು. ಮರದ ತುಂಡು ಬೆಂಚ್ ವೈಸಲ್ಲಿ ಗಟ್ಟಿಯಾಗಿರದಂತೆ ನೋಡಿಕೊಳ್ಳಿ. ಒಂದು ವೇಸ್ಟ್ ಮರದ ತುಂಡನ್ನು ಬೆಂಚಿನ ಎರಡೂ ಭಾಗದಲ್ಲಿಟ್ಟು ಮರದ ತುಂಡಿಗೆ ತೊಂದರೆಯಾಗದಂತೆ ನಿಮ್ಮ ಪ್ರೆಷರ್ ಅನ್ನು ಎರಡೂ ಭಾಗದಲ್ಲಿ ಹಾಕುತ್ತಾ ಹೋಗಿ. ಗರಗಸವನ್ನು ಗುರುತು ಮಾಡಿರಿ. ಗರಗಸದ ಹಿಡಿಕೆ ಮೇಲೆ ಬಲಗೈ ತೋರು ಬೆರಳನ್ನು ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಟ್ಟು ಹಿಡಿತವನ್ನು ಸಾಧಿಸಿ. ಮುನ್ನೆಚ್ಚರಿಕೆ: ಮರದ ತುಂಡು ಎಲ್ಲಾ ಭಾಗದಲ್ಲೂ ಶುಚಿಯಾಗಿದೆಯೇ ನೋಡಿಕೊಳ್ಳಿರಿ. ಇಲ್ಲದಿದ್ದಲ್ಲಿ ಒಂದು ಉಪ್ಪು ಕಾಗದದಿಂದ ಉಜ್ಜಿ ಶುಚಿ ಮಾಡಿಕೊಳ್ಳಿ. 45 ಡಿಗ್ರಿ ಕೋನದಲ್ಲಿ ಗುರುತು ಹಾಕಿರುವ ಗೆರೆಯ ಮೇಲೆ ಇಟ್ಟುಕೊಳ್ಳಿ. ಮರದ ಮೇಲೆ 65 ಡಿಗ್ರಿ ಕೋನ ಬರುವಂತೆ ಗರಗಸವನ್ನು ಇಟ್ಟುಕೊಳ್ಳಿ. ಎಡಗೈ ಹೆಬ್ಬೆರಳನ್ನು ಬದಿಗೆ ಇಟ್ಟುಕೊಂಡು ಗರಗಸವನ್ನು ಹಿಂದಕ್ಕೆ ಮುಂದಕ್ಕೆ ಸಮಾನಾದ ಒತ್ತಡದಿಂದ ಚಲಾಯಿಸಿ. ಬ್ಲೇಡ್ ಪೂರ್ತಿಯಾಗಿ ಕೊನೆಯವರೆಗೂ ಹೋಗುವಂತೆ ನೋಡಿಕೊಳ್ಳಿ. ಇದರಿಂದ ಹಲ್ಲುಗಳು ಒಂದೇ ಕಡೆ ಮೊಂಡಾಗುವುದು ತಪ್ಪುತ್ತದೆ. 150 ಎಂಎಂ ಜಾಗವನ್ನು ಕತ್ತರಿಸಿದ ಮೇಲೆ 400 ಮಿಲಿಮೀಟರ್ ಗುರುತಿನ ಬಳಿಗೆ ಬರುವವರೆಗೂ ಕತ್ತರಿಸಿಕೊಳ್ಳಿ. ಇದೇ ರೀತಿ ಗುರುತು ಹಾಕಿರುವ ಇನ್ನೊಂದು ಕಡೆಗೂ ಮಾಡಿ. ನಾವು ಗರಗಸದ ಕೆಲಸ ಮುಗಿಸಿ ಆಯಿತು. ಇಲ್ಲಿಗೆ ರಿಪ್ಸಾ ಮುಗಿಸೋಣ. ಮತ್ತೆ ಮತ್ತೆ ಗುರುತನ್ನು ಪರೀಕ್ಷೆ ಮಾಡುತ್ತಾ ಗುರುತಿನಿಂದ ಅತ್ತಿತ್ತ ತಪ್ಪಾಗಿ ಹೋಗಿಲ್ಲ ಎಂದು ಖಾತ್ರಿ ಮಾಡಿಕೊಳ್ಳಿ. ಮೊದಲು ಟಾಸ್ಕ್ನಲ್ಲಿ ನಾವು ವುಡ್ ಸಾಸ್ ನೋಡಿದ್ವಿ. ಅದನ್ನು ಕ್ಯಾಟಗರೈಸ್ ಮಾಡಿದ್ವಿ ಸ್ಟ್ರೇಟ್ ಮತ್ತು ಕರ್ವ್ ಕಟ್ಟಿಂಗ್ ಟೈಪ್ಸ್ನಲ್ಲಿ. ಸ್ಪೆಸಿಫಿಕ್ ಸಾಸ್, ರಿಪ್, ಕ್ರಾಸ್ ಕಟ್, ಹ್ಯಾಂಡ್, ಪ್ಯಾನಲ್, ಟೆನನ್, ಡವ್ ಟೇಲ್, ಬೋ, ಕೋಪಿಂಗ್, ಫ್ರೆಟ್, ಕಾಂಪಸ್, ನೆಸ್ಟ್ ಆಫ್ ಸಾಸ್ ಮತ್ತು ಕೀಹೋಲ್ ಸಾಸ್ ಡೀಟೇಲ್ಡ್ ಇನ್ಕ್ಲೂಡಿಂಗ್ ಬ್ಲೇಡ್ ಮೆಟೀರಿಯಲ್, ಲೆಂತ್, ಟೀತ್ ಮತ್ತು ಯೂಸಸ್. ನೀವು ಈ ವಿಡಿಯೋನಲ್ಲಿ ನೋಡಿದ್ದು ಎಲ್ಲ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಮತ್ತು ಗುಡ್ ಬೈ.